ಏನ್ ಮಾಡೋದು? ಹಳ್ಳಿಕಾರ ಸಂತೋಷನ ಮೀರ್ಸಿದ ಇದು ಬರ್ತಾರ ವರ್ಷ ಮೀರ್ತಾ ಇದು ಈ ಕ್ಲೈಮೇಟ್ಸು. ಇದು ವಿಶೇಷತೆ ಬಗ್ಗೆ ಹೇಳಿ, ನಮ್ಮ ಹಳ್ಳಿಕಾರು ಗುಣಲಕ್ಷಣ ಮತ್ತೆ ಈ ಓರಿದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಹಳ್ಳಿಕಾರು ಗುಣಲಕ್ಷಣಗಳು ಅಂದ್ರೆ ಇದು ನಮ್ಮ ಸೌತ್ ಇಂಡಿಯನ್ ಬ್ರೀಡ್ ಅಲ್ಲಿ ತಾಯಿ ಮೂಲ ಅಂತಾರೆ. ಹೌದು. ಅದ್ರಲ್ಲಿ ಏನಂದ್ರೆ ಎಲ್ಲ ಬ್ರೀಡ್ ನೋಡ್ಬೋದು, ನೀವು ನೋಡಿರ್ತಿರ್ಬೇಕಾ ಬೇಜಾನಿಗೆಲ್ಲ ಯೂಟ್ಯೂಬ್ ಗಳಲ್ಲಿ ಇದ್ರಲ್ಲ ಎಷ್ಟೋ ತಳಿಗಳಿದೆ, ನಾಟಿ ತಳಿಗಳು. ಬಟ್ ನಮ್ಮ ಹಳ್ಳಿಕಾರು ಬಂದ್ಬಿಟ್ಟು ತುಂಬಾ ಅಂದ ಚಂದ ಜಾಸ್ತಿ ಸರ್, ಆಕರ್ಷಣೆ ನೋಡಕ್ಕೆ. ನೀವು ಎಲ್ಲಾ ಬ್ರೀಡ್ ತಂದು ನಿಲ್ಸ್ಬಿಟ್ಟು ಇದನ್ನು ನಿಲ್ಸ್ತಾರೆ, ಈ ಗತ್ತು ಮುಂದೆ ಯಾವ್ದು ನಿಲ್ಲಲ್ಲ. ಹೌದು. ಏನ್ ಹೇಳ್ತಾರೆ, ಮಾಡಲ್ ಇದ್ದಂಗೆ ಇದು. ಹೌದೌದು, ಫಿಟ್ನೆಸ್ ಮಾಡಲ್ ಇದ್ದಂಗೆ. ಕರೆಕ್ಟ್. ಇವೆಲ್ಲ ಕೊಮ್ಮೆ ಮಾಡಿಸಿ ನೀಟಾಗಿ ನಿಲ್ಸ್ತಾರೆ. ಇವಕ್ಕೇನು ಅಂದ ಚಂದ ಏನು ಹಾಕಂಗಿಲ್ಲ ಸರ್. ಇವನ್ ಸಿನಿಮಾಗಳಲ್ಲೂ ನೋಡಿ ಅಕಸ್ಮಾತ್ ಹೀರೋಗಳು ಆದಷ್ಟು ಕಡೆ ಅವಾಯ್ಡ್ ಮಾಡ್ತಾರೆ ಹಳ್ಳಿಕಾರನ. ಹಳ್ಳಿಕಾರ್ ಪಕ್ಕ ನಿಂತ್ಕೊಂಡ್ರೆ ಹೀರೋನೇ ಡಮ್ಮಿ ಆಗ್ಬಿಡ್ತಾರೆ. ಹೌದು, ನಿಜ ಅದು. ಅಂದ್ರೆ ಸರ್ ನಾವು ಈ ಹಿರೇ ರೋಡಲ್ಲಿ ಸುಮಾರು ಜನ ಹೋಗೋರು. ಆಕ್ಚುಲಿ ಮನೆ ಮಕ್ಳು ಯಾರು ಬರ್ತಿರಲ್ಲ, ಯಾರು ಈ ಕಡೆ ತಿರ್ಗಿ ನೋಡ್ತಿರಲ್ಲ. ನಾವು ಕಾರ್ ನಿಲ್ಸಿ ಒಂದ್ ಬೈಕ್ ನಿಲ್ಸಿ ಯಾರೋ ಒಬ್ರು ನಿಂತ್ಕೊಂಡಿರಿ, ಯಾರು ತಿರ್ಗಿ ನೋಡಲ್ಲ. ಈ ಓರಿ ಕಟ್ಟಿರೋದ್ರಿಂದ ದಿನ ನೀವು ನಂಬ್ತಿರೋ ಬಿಡ್ತೀರ ಒಂದು 50,000 ಜನ ತಿರ್ಗಿ ನೋಡ್ಕೊಂಡು ಹೋಗ್ತಾರೆ ಈ ರೋಡಲ್ಲಿ. ನೋಡ್ಕೊಂಡು ಹೋಗ್ತಾರೆ, ಇಲ್ಲ ಇಳಿಸಿ ಬಂದ್ ಮಾತ್ರ ಮೇನ್ ರೋಡ್ ಜನ ಹೋಗ್ತಾ ಇರ್ತಾರೆ, 24 ಗಂಟೆ ತಿರ್ಗ್ತಾ ಇರ್ತಾರೆ ಇಲ್ಲಿ. ಹೌದೌದು. ಈ ಕಡೆ ತಿರ್ಗಿ ನೋಡಿದ್ರೆ ಯಾರು ಹೋಗಲ್ಲ. ಕರೆಕ್ಟ್. ನೀವೊಂದು ಒಳ್ಳೆ ಮೋಲ್ಡ್ ಕಟ್ಟಿರಿ, ಒಳ್ಳೆ ಕಾರ್ ನಿಲ್ಸಿರಿ, ಯಾರು ನೋಡಲ್ಲ. ಅದು ಎಲ್ಲಾರು ಈ ಕಾಲದಲ್ಲಿ ಮಾಡೋದೆ. ದನ ಕಟ್ಟರು ಕಮ್ಮಿ ಆಗಿದ್ದಾರೆ. ಹೌದೌದು, ಹೌದಾನೆ. ಕರೆಕ್ಟ್. ಅದ್ರಿಂದ ಸರ್ ಏನಂದ್ರೆ ಹುಡುಗರುಗಳು ಈಗ ಹಿರಿಯರನ್ನ ಬಿಟ್ಬಿಡಿ, ಈಗಿನ ಹುಡುಗರು ಕಟ್ಬೇಕು ಸರ್. ಅಟ್ಲೀಸ್ಟ್ ಒಂದೇ ಒಂದು ನಾಟಿ ಹೆಸರು ಅಷ್ಟೇ. ನೀವು ಓರಿನೇ ಕಟ್ಬೇಕು, ಎತ್ಕೊಳೆ ಕಟ್ಬೇಕು ಅಂತ ಏನಿಲ್ಲ. ಸಿಂಪಲ್ 20,000 ಸಿಗುತ್ತೆ ಸರ್ ಹಸ್ಗಳು. ಹೌದೌದು. ನೋಡ ಹುಡುಗನ್ ಬರೀ 16,000 ಒಂದು ಕಟ್ಸ್ಕರ್ ಕೊಡ್ಸಿದೀನಿ. ಹೌದಾ? ಇಲ್ಲ ನಮ್ಮ ಸ್ನೇಹಿತ ಹತ್ರ ಹುಟ್ಟಿತ್ತು ನೋಡಿ. ಅದ್ರ ಕಮ್ಮಿ ಸಿಗುತ್ತೆ ಸರ್. ಕೆಲಮಂಗಲ ಸಂತೆಗೆ ಹೋದ್ರೆ ನಾಟಿ ಹಸ್ಕೊಳ್ಳಲ್ಲ, ಪ್ಯೂರ್ ಹಳ್ಳಿ ಹಸ್ಗಳು, ಈ ಪಲೈನ್ ಹಸ್ಗಳು, ಕರಿನ ಹಸ್ಕೊಳ್ಳಲ್ಲ 15,000 20,000 ಸಿಗೋಗ್ಬಿಡುತ್ತೆ ಸಮ್ಮರ್ ಟೈಮಲ್ಲಿ. ಎಲ್ಲ ಕಟಾವ್ ಹೋಗ್ತವೆ. ಆಸಕ್ತಿ ಇರೋರು ಹೋಗಿ ಇಲ್ಲಿ ರೈತರ ಹತ್ರ ಜಾಸ್ತಿ ರೇಟ್ ಆತರ ದಳಾಳಿಗಳ ಹತ್ರ ಹೋಗಿ ಯಾಮಾರೋದಕ್ಕಿಂತ ನೀವು ಹೋಗಿ ಸಂತೆಗೆ ಹೋಗಿ ತಗೊಬಹುದು. ಇವಾಗ ನಾವು ಹೊಸ ಕರ ತಗೊಂಡು ಕರುಗಳನ್ನೆಲ್ಲ ಯಾರು ಮಾತ್ರ ಹಸ್ಕೊಳ್ಳಲ್ಲ, ಕಮ್ಮಿ ರೇಟ್ಲೆ ಕೊಡ್ತಿದ್ವಿ ನಾವೇ. ಕೆಲಮಂಗಲ ಸಂತೆ ಯಾವತ್ತದು ಸರ್? ಸಂಡೇ ನಡೀತದೆ. ಸಂಡೇ ಜೋರಾಗಿ ನಡೀತದಲ್ಲ? ಜೋರಾಗಿ ನಡೀತದೆ ಸರ್. ಬರೀ ನಾಟಿ ಹಸ್ಗಳೇ ಎಲ್ಲ. ಇಲ್ಲಿ ನಮ್ಮ ರಾಮನಗರ ಡಿಸ್ಟಿಕ್ ಜನಗಳು ಫುಲ್ ಅಲ್ಲೇ ಹೋಗೋದು ಈಗ. ಹೌದಾ? ತೋಪನಹಳ್ಳಿ ಸಂತೆ ನಿಲ್ತಲ್ವಾ ಸರ್, ಅವಾಗಿಂದ ಎಲ್ಲ ಅಲ್ಲಿಗೆ ಹೋಗ್ತವೆ. ಯಾರ ತಗೊಳ್ಳೋ ಆಸಕ್ತಿ ಇರೋರು ಒಂದ್ 20,000 ಎತ್ಕೊಂಡು ನೀವು ಒಳ್ಳೆ ಹಿಡ್ಕೊಂಡ್ ಬರ್ಬೋದು ಸರ್. ಒಳ್ಳೆ ಕಟ್ಸ್ಕರ ಹಿಡ್ಕೊಂಡ್ ಬರ್ಬೋದು. ಮತ್ತೆ ನಾವು ಬೇಜಾನ್ ಕೊಡ್ಸಿದೀವಿ. ಇದು ಒಳ್ಳೆ ಇದೆ ನೋಡಿ, ಗುಂಡಿಗೆ ನೋಡಿ ಹೆಂಗಿದೆ. ಹೌದು ಸರ್. ನಾವು ಕರಿನಲ್ಲಿ ನೋಡಿದ್ದು ಇಲ್ಲಿ ಮಂಗನಳ್ಳಿ ನಾರಾಯಣ ಅಂತ ಇದ್ರು ಸ್ನೇಹಿತರವರು, ಅವರು ಶ್ರೀಕಂಠಪುರ ಕೊಟ್ಟಿದ್ರು. ಆ ಕರಿನಲ್ಲಿ ನೋಡ್ಕೊಂಡ್ ಬಂದಿದೆ. ಅವುಗಳೇ ತುಂಬಾ ಅಂದ್ರೆ ಕಲರ್ ಸ್ವಲ್ಪ ಕಮ್ಮಿ ಇದು. ಅಂದ್ರೆ ನಾವು ನೋಡೋದು ಬ್ಲಾಕ್ ಕಲರ್ ಸರ್. ಕೆಲವರು ಈಗ ವೈಟ್ ಎದು ನೋಡ್ತಾರೆ, ಬಟ್ ಇದು ಉಟ್ಗುಣನೇ ಬ್ಲಾಕ್ ಇದು. ಬಟ್ ಉಡೋಕರ ಈ ತರ ಉಡಲ್ಲ. ಕರುಗಳು ಬಂದು ತುಂಬಾ ಇದಾಗ್ಬಿಡ್ತವೆ. ರ್ಯಾಕಿನ ಚಿಕ್ಕ ರ್ಯಾಕಿನ ಇದು ಎರಡು ಇರೋದು. ಬಟ್ ಉಡೋ ಕರುಗಳಿಗೆ ಏನೋ ಆತರ ಏನು ಉಡಲ್ಲ, ದೊಡ್ಡ ರ್ಯಾಕಿನ ಉಡ್ತವೆ. ಜಾತಿ ಕುಲ ಸೇಮ್ ಬಸ್ತಿ ಬ್ಲಡ್ ಲೈನ್ ಅಲ್ವಾ, ಕರ್ನಾಟಕದಲ್ಲಿ ಅದು ಒಂದು ಫೇಮಸ್. ಎಗ್ನೂರ್ ಬ್ಲಡ್ ಲೈನ್ ಹೆಂಗೋ ಬಸ್ತಿನೂ ಅದೇ ತರ. ಹೌದೌದು. ಈಗ ನಮ್ ಕುಳಿಲಿ ಬಂದ್ಬಿಟ್ಟು ಎಗ್ನೂರ್ ಬ್ಲಡ್ ಲೈನ್ ಜಾಸ್ತಿ ಅಂತೀವಿ. ಅದೇ ಮಾಗಡಿ ಕುಳಿ ರಾಮನಗರಕ್ಕೆ ಹೋದ್ರೆ ಬಸ್ತಿದ್ದು. ಹೌದೌದು. ಎರಡು ಒಂದ್ಕೊಂದು ಯಾವ್ದು ಕಮ್ಮಿ ಇಲ್ಲ ಸರ್. ಹೌದಾ? ನಾವಂತ ಯಾವ ತಳಿನೋ ಅದು ದೊಡ್ಡದು ಇದು ದೊಡ್ಡದು ಅಂತ ಹೇಳಕ್ಕಾಗಲ್ಲ. ಇದನ್ನೇ ಸಾಕು. ಅದೊಂದು ಯಾವ ತಳಿನಾರು ತಗೋಬರ್ತೀನಿ, ಯಾರ ಮನೆ ಬಾಕಲ್ ದನ ಕೇಳ್ತೀನಿ. ನಮ್ಗೆ ಯಾರು ಸತ್ರು ಅಂತಾನಲ್ಲ, ಯಾರು ಮಿತ್ರು ಅಂತಲ್ಲ. ದನ ಚೆನ್ನಾಗಿದೆ, ಯಾರ ಮನೆ ಬಾಕಲ್ ಕೇಳ್ತೀವಿ, ಕೊಡ್ತೀವಿ ಅಷ್ಟೇ. ಏನಿಲ್ಲ ಸರ್, ಅದೇ ಒಂದೊಂದು ಹಸು ತಗೊಂಡ್ ಕಟ್ಕೊಬೇಕು ಸರ್. ಅದೇ ಇನ್ ಸ್ವಲ್ಪ ದಿನ ಹೋದ್ರೆ ಇದೇ ತರ ಮಳೆ ಇಲ್ಲ ಅಂದ್ರೆ ಇನ್ನೂ ದನ ಎಲ್ಲ ಕಟಾವ್ ಹೋಗ್ತವೆ. ಅಟ್ಲೀಸ್ಟ್ ಅವ್ರ ಕೈಲಾಗಿದ್ದು ಏನು ದೊಡ್ಡ ಕಷ್ಟ ವಿಷಯ ಅಲ್ಲ ಸರ್. ಬರೀ ಒಂದ್ ಟ್ಯಾಕ್ಟರ್ ತಗೊಂಡು ಒಂದ್ ವರ್ಷ ಫುಲ್ ಮೇಂಟೈನ್ ಮಾಡ್ಕೊಬಹುದು. ಈ ನೆಲ್ಲುಲ್ ಕಟ್ಟು 200 ರೂಪಾಯಿ ಸಿಗುತ್ತೆ ಸೀಸನ್ ಅಲ್ಲಿ. ಒಂದ್ 50 ಕಟ್ಟು ತಗೊಂಡ್ರೆ ಒಂದ್ ವರ್ಷ ಫುಲ್ ಮೇಂಟೈನ್ ಮಾಡ್ಕೊಬಹುದು. ಅದರಿಂದ ಏನ್ ಹೇಳ್ತೀನಿ ಅಂದ್ರೆ, ಹಳ್ಳಿಯವರು ಸಿಟಿಯವರೆಲ್ಲ ಸಾಕ್ಬೇಕಂತ ನಾವು ಆಸೆ ಪಡಕ್ಕಾಗಲ್ಲ. ಹಳ್ಳಿಯವರು ಹುಡುಗರು ಯಾರು ಒಂದೇ ಒಂದು ಹಸು ಇದ್ರು ಸಾಕು ಸರ್. ಏನ್ ಬೆಳಗ್ಗೆ ಒಂದ್ ಇಡಿ ಹುಲ್ಲು, ಸಾಯಂಕಾಲ ಒಂದ್ ಇಡಿ ಹುಲ್ಲು, ಮಧ್ಯಾಹ್ನ ಒಂದ್ ಬಕೆಟ್ ನೀರು ಕುಡಿಸಿದ್ರು ಸಾಕು. ಬೆಳ್ಕೊಂಡಿರ್ತವೆ, ಮನೆಗೆ ಹಾಲು ಕೊಡ್ತವೆ, ಒಂದ್ ವರ್ಷಕ್ಕೊಂದು ಕರುನು ಆಗ್ತವೆ. ಹೌದೌದು. ಪರವಾಗಿಲ್ಲ, ಈಗ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗಿದೆ, ಬರ್ತಾ ಇದೆ. ಹೌದು. ಈಗೆಲ್ಲ ಯೂಟ್ಯೂಬ್ಗಳು ಎಲ್ಲ ದೊಡ್ಡ ಸೆಲೆಬ್ರಿಟಿಗಳೇ ಆಗಿದ್ದಾರೆ. ಹಳ್ಳಿಕಾರ ಇದ್ ಮಾಡಿ ನಮ್ಮ ಹೊರತು ಸಂತೋಷ ಆಗಿರ್ಬೋದು. ಹಳ್ಳಿಕಾರ ಸಾಕಿ ಆ ಲೆವೆಲ್ ಫೇಮಸ್ ಆಗ್ಬೋದು ಅಂತ ತೋರಿಸಿ ಕೊಟ್ಟಿದ್ದಾರೆ. ಹೌದಲ್ವಾ? ಖಂಡಿತ. ಯಾರೇನ್ ಹೇಳಿ. ಹೌದು. ನಮ್ಗೂ ಎಲ್ಲ ಸರ್, ನಾವು ಫಸ್ಟ್ ಅಲ್ಲಿ ಹೊಸೂರಲ್ಲಿ ಇದ್ದಿದ್ದು. ನಮ್ ಕಾಡಸ್ಗಳು ಒಂದ್ಸಲಿ ವಿಡಿಯೋ ಮಾಡಿದ್ವಿ, ಅವಾಗ ಮೀಟ್ ಆಗಿದ್ದವರು. ಬಟ್ ನಮ್ಗೆ ಅವಾಗೆಲ್ಲ ಈ ತರ ಸಾಕ್ಬೇಕಂತ ಇದ್ ಬಂದಿಲ್ಲ. ಬಟ್ ಅವ್ರು ನೋಡಿ ನಮ್ಗೆ ಇದು ಬಂದಿದ್ದು ಇನ್ಸ್ಪೈರ್ ಆಗಿದ್ದು. ಅವರೇ ಫಸ್ಟ್ ನಮ್ಗೆ ಓರಿ ಕೊಟ್ಟಿದ್ದು ಸರ್. ಹೌದಾ? 2018 ಸಫಳಮ್ಮ ಜಾತ್ರೆ ಒಂದು ಓರಿ ತಗೊಂಬಂದಿದೆ. ಅವಾಗ ತಾವು ಫಸ್ಟ್ ಆವಾಗಲೇ ಒಂದ್ 80,000 ಕೊಟ್ಟು ತಗೊಂಬಂದಿದೆ. ಅದನ್ನು UP ಒಂದು ಆಶ್ರಮದವ್ರು ತಗೊಂಡೋಗಿದ್ರು.
2018 ಅಲ್ಲೇ. ಅವಾಗೇನೆ ಸರ್ ನಮ್ಮ ಹಳ್ಳಿಕಾರ್ಗೆ ಅವಾಗೇನೆ ನನಗೆ ಇದಾಗಿದ್ದು, ಅಲ್ಲೂ ಎಲ್ಲ ಹೊರಗಡೆ ಲೈಕ್ ಮಾಡ್ತಾರೆ ಅಂತ. ಆಮೇಲೆ ಮಹಾರಾಷ್ಟ್ರದವ್ರು ಕಾಂಟ್ಯಾಕ್ಟ್ ಆಗಿ ತುಂಬಾ ಕೊಟ್ಟಿದ್ರು, 1,000 ದನ ಮೇಲೆ ಕೊಟ್ಟಿದ್ದೀನಿ. ಮಹಾರಾಷ್ಟ್ರಕ್ಕೆ? ಹೌದಾ? ಹೆಣ್ಣು ದನಗಳು ಹೋಗ್ತಾ ಇದೆ ಸರ್ ಈಗ ಮಹಾರಾಷ್ಟ್ರಕ್ಕೆ. ಬ್ರೀಡಿಂಗ್ ಬ್ರೀಡಿಂಗ್ ನೋಡಿ ರೇಸ್ ತಗೋತಿದ್ರಲ್ವಾ, ಹಳ್ಳಿಕಾರ ಎಷ್ಟು ಅವೇರ್ನೆಸ್ ಮಾಡ್ಬಿಡ್ತಿಲ್ಲ ಕಡೆ. ಹೌದು ಸರ್. ಈಗ ಹಾವೇರಿ ರೇಸ್ ನಲ್ಲೂ ಜಾಸ್ತಿ ಅದೇ ನಾಟಿ ಬ್ರೀಡ್ ಎಲ್ಲ ಹೋಗ್ತವೆ, ಬಟ್ ಅಂದ್ರೆ ಆಕರ್ಷಣೆ ಇಲ್ಲ. ಬೇರೆ ತಳಿಗಳೆಲ್ಲ ನೋಡಿದ್ರೆ ನಿಮ್ಗೆ ಆಕರ್ಷಣೆ ಇಲ್ಲ. ಹಬ್ಬದಲ್ಲಿ 1000 ದನ ಓಡಿದ್ರೆ ಹಳ್ಳಿಕಾರ ಓರಿಗಳು ಗತ್ತು ಯಾವ್ದಕ್ಕೂ ಬರಲ್ಲ. ಬಟ್ ಆಫ್ ಮಾಡ್ಬೋದು, ಬಟ್ ಆ ನಡಿಗೆ ಓಡೋ ಸ್ಟೈಲು ಆಕರ್ಷಣೆ ತುಂಬಾ ಚೆನ್ನಾಗಿರ್ತವೆ. ಈ ಅದೇ ನಿಮ್ ಹಳ್ಳಿಕಾರ್ನಲ್ಲಿ ಸ್ವಲ್ಪ ಗಲಾಟಿ ಇದ್ರೆ ತುಂಬಾ ವ್ಯಾಲ್ಯೂ ಸರ್. ಏನ್ ನಾವು ಜಾತಿ ನೋಡ್ತೀವೋ ಅದೇ ಗಲಾಟಿ ಇದ್ರೆ ಇನ್ನೂ ತುಂಬಾ ವ್ಯಾಲ್ಯೂ. ಹಬ್ಬದವರಿಗಳಿಗೆ ಡಬಲ್ ರೇಟ್ ಹೋಗುತ್ತೆ ಸರ್. ಹೌದೇನು? ಇಲ್ಲಿ ನಮ್ಗೆ ಗೊತ್ತಾಗಲ್ಲ, ಅಷ್ಟು ಗಲಾಟಿ ಇದ್ರೆ ನಮ್ಮ ಇವರು ಗಲಾಟಿ ಇರ್ಕರು ಚೆನ್ನಾಗಿಲ್ಲ ಅಂತ ಮಾರ್ಬಿಡೋಣ ಅಂತಾರೆ. ಹೌದು, ಬಟ್ ಅದಕ್ಕೆ ತುಂಬಾ ವ್ಯಾಲ್ಯೂ ಇದೆ ನೋಡಿ. ಅದೇ ಇನ್ನೊಂದು ಸುಳಿ ಸರ್. ಕರ್ನಾಟಕದವ್ರು ಒಂಥರ ಸುಳಿ ನೋಡ್ತಾರೆ, ಮಹಾರಾಷ್ಟ್ರದವ್ರು ಒಂಥರ ಸುಳಿ ನೋಡೋದು, ತಮಿಳುನಾಡವ್ರು ಒಂಥರ ನೋಡೋದು. ಈ ನಮ್ ಕಡೆ ದಾವಣ ಸುಳಿ ಒಳ್ಳೇದಂತಾರೆ, ಮಹಾರಾಷ್ಟ್ರದಲ್ಲಿ ತಮಿಳುನಾಡು ದಾವಣ ಸುಳಿ ಕಟ್ಟಲ್ಲ. ಆತರ ಪಾತಾಳ ಸುಳಿ, ಕೀಲ್ ಸುಳಿ, ಇದು ಈ ಗುಂಡಿಗೆ ಸುಳಿ, ಕಾಳು ಸುಳಿ, ಮುಕ್ಕಣ್ ಸುಳಿ ಅವೆಲ್ಲ ನೋಡೋದಿಲ್ಲ ಮಹಾರಾಷ್ಟ್ರದಲ್ಲಿ. ಹೌದಾ? ಬರೀ ಸೆಂಟರ್ ಬೆನ್ನಿ ಹಿಂದೆಗಡೆ ನೋಡ್ತಾರೆ ಅಷ್ಟೇ, ಮಿಕ್ಕಿದ ಯಾವ್ದು ನೋಡಲ್ಲ. ಅದರಿಂದ ಏನಂದ್ರೆ ಸುಳಿ ಯಾವ್ದೇ ಉಡ್ಲಿ, ಕರು ಜಾತಿ ಕರು ಹುಟ್ಟಿರೋನ ಚೆನ್ನಾಗಿ ಹಾಲ್ ಬಿಟ್ಟು ಸಾಕಿದ್ರೆ ಒಳ್ಳೆ ದುಡ್ಡು ಮಾರ್ಬೋದು ಸರ್. ಮಹಾರಾಷ್ಟ್ರದವರು ಎಲ್ಲ ಇದೆ ರೇಸ್ಗಿನ ಜಾಸ್ತಿ ತಗೊಂಡೋಗೋದು. ಹೌದು ಸರ್, ಅವ್ರ ರೇಸ್ ವ್ಯವಸಾಯಕ್ಕೆ ಜಾಸ್ತಿ ತಗೊಂಡೋಗೋದು. ಬೇರೆ ಅಲ್ಲೆಲ್ಲ ಕಟಾವಲ್ಲ ಇಲ್ಲ ಸರ್. ಅದೇ ಅಲ್ಲಿ ಸಂತೆಗಳೆಲ್ಲ ತುಂಬಾ ಚೀಪು. ಇದರ ಓರಿಗಳೆಲ್ಲ ಬರೀ 40,000 50,000 ಅಷ್ಟೇನೆ. ಅವ್ರಿಗೇನು ಇದಿರಲ್ಲ, ಬರೀ ರೇಸ್ ಪರ್ಪಸ್ ಅಷ್ಟೇ. ಅವ್ರು ಸಾಕ್ತಾರೆ, ನಾವು ಸಾಕಾಗಲ್ಲ ಸರ್. ಹೌದು, ಅವ್ರು ಕಿಲಾರೆಲ್ಲ ಬಹಳ ದೊಡ್ಡ ದೊಡ್ಡ ಹೆಸರುವಾಸಿ ಓರಿಗಳು ಸಾಕಿದ್ದಾರೆ. ಈಗ ಬಂದು ವ್ಯಾಲ್ಯೂ ಜಾಸ್ತಿ ಸರ್. ನಮ್ಮ ಈ ಸೌತ್ ಇಂಡಿಯನ್ ಜಾಸ್ತಿ ಹೋಗೋದು ನಾಟಿ ತಳಿಗಳು ರೇಸ್. ಹಳ್ಳಿಕರ್ ಅಂತೆಲ್ಲ ಸೌತ್ ಇಂಡಿಯನ್ ಬ್ರೀಡ್ ಎಲ್ಲ ಹೋಗ್ತವೆ. ಹೌದೌದು, ತುಂಬಾ ಬೆಲೆ ಇದೆ ಸರ್ ಅಲ್ಲಿ. ಹೌದು. ನೆಕ್ಸ್ಟ್ ಮುಂದಿನ ಪ್ಲಾನ್ ಏನೇನ್ ಮಾಡ್ಬೇಕು? ಏನಿಲ್ಲ, ಇನ್ನೊಂದು 5-6 ಓರಿ ಸಾಕ್ಬೇಕು ಸರ್ ಅಷ್ಟೇ. ಇದೇನಿದೆ ಎಲ್ಲ ನೋಡಾಗಿದೆ ಲೈಫಲ್ಲಿ, ಎಲ್ಲ ಮಾಡಾಗಿದೆ. ಈಗ ನಿಮ್ದೇ ಆಗಿದ್ದೀವಿ ದನಕರ ಸಾಕೊಂಡು. ಇನ್ನು ಒಳ್ಳೊಳ್ಳೆ ಓರಿಗಳು ಕಟ್ಬೇಕು ಸರ್. ಇಷ್ಟೆಲ್ಲ ಆಸೆ ಇರಲ್ಲ, ಎಲ್ಲ ಯಾವ ಸಣ್ಣ ಪಣ್ಣ ವ್ಯಾಪಾರಗಳು ಮಾಡ್ಕೊಂಡು ಯಾವ್ದೋ ಸಣ್ಣ ಪಣ್ಣ ಓರಿಗಳು ಕಟ್ಕೊಂಡಿದ್ವಿ. ಇನ್ನೇನಿದ್ರು ಒಳ್ಳೊಳ್ಳೆ ಓರಿಗಳು, ದೊಡ್ಡ ಓರಿಗಳು ಕಟ್ಬೇಕು ಸರ್. ಇನ್ನೇನಿದ್ರು ಒಳ್ಳೆ ಹೆಸರಾಗುವಂತ ಓರಿಗಳು ಕಟ್ಬೇಕು. ಅದೇ ನಮಗೂ ಏನಲ್ಲ, ನಾವು ಇನ್ನು ವಯಸ್ಸು ಕಮ್ಮಿ ಅಲ್ವಾ, ನಮ್ಗೆ ಏನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಇದರಲ್ಲಿ. ನಮ್ದೇನಿದ್ರು ಹಬ್ಬದವರಿಗಳು, ನಾಟಿ ದನಗಳು ಅಷ್ಟೇ ಇದ್ದಿದ್ದು. ಅವ್ನು ಉತ್ಸಾಹ ಹುಮ್ಮಸ್ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಈಗ ನೋಡ್ತಾ ನಾವು 4 ಜನ ನೋಡ್ತಾ ನಮಗೂ ಸ್ವಲ್ಪ ಇದಾಗಿದೆ, ಅದೇ ಸ್ವಲ್ಪ ತಿಳುವಳಿಕೆ ಆಗಿದೆ. ಅಂದ್ರೆ ಇದ್ರ ಕಲಿಯೋದು ಇನ್ನೂ ಬೇಜಾನಿದೆ ಸರ್. ಇರುತ್ತೆ ಅನುಭವ ಯಾವತ್ತೂ. ಮರಕಿನ ಮರ ದೊಡ್ಡದಂಗೆ ಇನ್ನೂ ತುಂಬಾ ಇದೆ. ತಮ್ಮದು ಮೊಬೈಲ್ ನಂಬರ್ ಸರ್ ಹೇಳಿ. 9901491603. ಶಿವ ಅಂತ ನನ್ನ ಹೆಸರು. ಶಿವ ಅಂತ. ಯಾರಾದ್ರೂ ಇಲ್ಲಿ ಭೇಟಿ ಕೊಡ್ಬೇಕು ಅಂದ್ರೆ ನಾವು ಲೊಕೇಶನ್ ಹಾಕಿರ್ತೀವಿ, ಯಾರಾದ್ರೂ ಬರೋರಿದ್ರೆ ದನಕರುಗಳು ಬೇಕಂದ್ರೆ ಸರ್ ನಾವೆಲ್ಲ ₹1 ತಗೊಳಲ್ಲ ಎಕ್ಸ್ಟ್ರಾ. ನಾವು ನಮ್ ಕಾರಲ್ಲಿ ಕರ್ಕೊಂಡು ಡೀಸೆಲ್ ಹಾಕೊಂಡು ಹೋಗ್ತೀನಿ ಬೇಕಾದ್ರೆ. ನಾಟಿ ದನ ಸಾಕೋರ್ಗಿದ್ರೆ. ಹೌದೌದು, ಇದ್ದವ್ರಿಗೆಲ್ಲ ಇದ್ ಮಾಡಕ್ ಹೋಗಲ್ಲ. ಈ ಹೆಣ್ಣು ದನಗಳು ಸಾಕ್ತಾರಂತ ನಮ್ಮ ಹಳ್ಳಿಕಾರು, ಅವ್ರು ಬೇಕಾದ್ರೆ ಬಂದ್ರೆ ಹುಡ್ಕೊಂಡು ನಾನೇ ನನ್ ಕಾರಲ್ಲಿ ಕರ್ಕೊಂಡೋಗಿ ಕೊಡಿಸ್ತೀನಿ ಬೇಕಾದ್ರೆ. ಚೀಪ್ ಅಂಡ್ ಬೆಸ್ಟ್ ಆಗಿ ಡೈರೆಕ್ಟ್ ಅವ್ರು ಇಷ್ಟ ಪಡುವಂತದೇ ಕೊಡಿಸ್ತೀನಿ. ಎಷ್ಟು ನಮ್ಗೆ ತಳಿ ಉಳಿಬೇಕು, ಸಾಕ್ಬೇಕಷ್ಟೇ. ಕರೆಕ್ಟ್. ಬಾ. ಏನ್ ಹೆಸರಿಟ್ಟಿದ್ದೀರಾ ಸರ್ ಇದಕ್ಕೆ? ಅವ್ರು ಬ್ರ್ಯಾಂಡ್ ಬಸ್ತಿ ಅಂತ ಕರೆಯೋರು. ಬ್ರ್ಯಾಂಡ್ ಬಸ್ತಿ ಅಂತ. ಓಕೆ, ಚೆನ್ನಾಗಿದೆ. ಏನು ಅಷ್ಟೇ ನೀನ್ ಹೆಸರೇನು ಇಟ್ಕೊಳ್ಳಲ್ಲ ಸರ್. ಏನ್ ಇನ್ನೊಂದ್ ಸ್ವಲ್ಪ ದಿನ ಇದ್ರೆ ಆಮೇಲೆ ಏನೋ ಮಾಡ್ಬೇಕಷ್ಟೇ. ಅದೇ ಅಂದ್ರೆ ಹೆಂಗಂದ್ರೆ ದನ ಎಲ್ಲ ನಮ್ಮ ಮನೇಲಿ ಪರ್ಮನೆಂಟ್ ಆಗಿರ್ಬೇಕಂತ ಏನಿಲ್ಲ ಸರ್. ಹೌದೌದು, ದನಗಳು ಯಾವತ್ತು ಒಂದೇ ಕಡೆ ಮನೆಯಿಂದ ಮನೆ ಹೋಯ್ತಾ ಇದ್ರೆ ಅದು ವ್ಯಾಲ್ಯೂ ಜಾಸ್ತಿ ಆಗೋದು. ಕರೆಕ್ಟ್. ಒಂದೇ ಮಡಿಕೊಂಡು ನನ್ಗೆ ಬೇಕು ಅನ್ನೋದಲ್ಲ ಇದು. ಹೌದೌದು, ಯಾರ ಆಸೆ ಪಟ್ಟು ಬಂದು ಕೇಳೋದು ಕೊಡ್ತಾ ಇರೋದೆ. ಅವ್ರ ಮನೇಲಿ ಯಾಕಂದ್ರೆ ಅದರಿಂದ ಅಷ್ಟೇ ನಾನು ಏನು ಹೆಸರು ಇಡಕ್ ಹೋಗಿಲ್ಲ. ಕೇಳಿದ್ರೆ ಏನ್ ಹೇಳ್ತೀರಾ ಸರ್? ಇದು ಕೇಳಿದ್ರೆ ಬಸ್ತಿವರಿ ಮಗ ಅಂತಾನೆ ಅನ್ನೋದು. ಅಲ್ಲ ರೇಟ್ ಸರ್ ರೇಟ್ ಏನ್ ಹೇಳೋದು ಬೇಡ ಬಿಡಿ, ಸದ್ಯಕ್ಕೆಲ್ಲ ಕೊಡಲ್ಲ. ಈಗ ಆಸಕ್ತಿ ಬಂದ್ರೆ ನಮ್ಗೆ ಇನ್ನೂ ಆಸಕ್ತಿ ಇರಲಿಲ್ಲ ಇದು. ಅದೇ ಈಗ ಸಾಕ್ತಾ ಇರೋದಲ್ಲ, 25 ಡೇಸ್ ಆಗಿದೆ. 6 ತಿಂಗಳು ವರ್ಷ ಇರ್ಲಿ ಆಮೇಲೆ ನೋಡೋಣ. ಆಮೇಲೆ ಇಲ್ಲ ನಮ್ಮ ಏರಿಯಾದಲ್ಲಿ ಕರ ನೋಡದೆ ಕೊಡಲ್ಲ ಸರ್. ರಾವಣ ಅಂತ ಒಂದ್ ವರಿ ಇತ್ತು, ಅದು ಒಂದೇನೋ ಕೆಟ್ಟು ಸುಳಿ ಇತ್ತು ಅಂದ್ಬಿಟ್ಟು ಜನ ಪಬ್ಲಿಸಿಟಿ ಮಾಡ್ಬಿಟ್ಟಿದ್ರು. ಹುಟ್ಟಿರೋದಲ್ಲ ಚಿನ್ನನೇ ಸರ್. ಅದಕ್ಕೆ ನಿನ್ನೆ ಕೊಟ್ಟೆ ಆಗಲಿ ಸಂತೋಷಕ್ಕೆ 95,000 ಸಾಕರು ಅದ್ ಹುಟ್ಟಿರೋದ್ನ. ಅದಕ್ಕೇನೋ ದಾವಣ ಸುಳಿ ಇತ್ತು ಸರ್. ಅದು ಕೂಡ ಕರುಗಳಿಗೆ 1-2 ಕೀಲ್ ಸುಳಿ ಹುಡ್ತಿದ್ದು. ಅಂದ್ರೆ ಪನ್ನ ಹಿಂದ್ ಹೊಡ್ಕೊಂಡು ಹೊಟ್ಟೋಗೋದು ಸುಳಿ. ಅದರಿಂದ ಅದೊಂದು ಇಲ್ಲಿ ಗುಂಡಿಯ ಒಂದು ಸುಳಿ ಇತ್ತು ಅದಕ್ಕೆ. ಬಟ್ ಉಡೋ ಕರುಗಳಿಗೆ ಏನು ತಪ್ಪುಟ್ಟಿರಲ್ಲ. 50 ಕರುಗಳಲ್ಲಿ 40 ಕರ ಪಾಸ್ ಆಗೋ ತರ ಹುಡುವ ಸರ್ ಅದಕ್ಕೆ. ಎಕ್ಸಾಂಪಲ್ ನನಗೆ ನಮ್ಮ ಏರಿಯಾದಲ್ಲಿ ಅದೇ ಸುಮ್ಮನೆ ಮಾತಲ್ಲಿ ಹೇಳೋದಲ್ಲ, ಅಂತೇವರಿನೇ ಸ್ವಲ್ಪ ಇದ್ ಮಾಡಿ ಡಮ್ಮಿ ಮಾಡ್ಬಿಟ್ರು. ಸುಳಿ ಅಂತ ಬರ್ದ ದಾರಿನಲ್ಲಿ ಕಳ್ಸ್ಬಿಡೋರು ವಾಪಸ್. ಸುಳಿ ಇದೆ ಅಂತ ಅವರಿಗೆ ಸುಳಿ ಇದೆ ಅಂತ. ಅಷ್ಟು ಕಷ್ಟಪಟ್ಟು ಆಂಧ್ರ ಕೊಟ್ಬಿಟ್ಟಿದೆ ಅವರಿ ಅದು.
ಸರಿ ನಮ್ಮ ಏರಿಯಾದಲ್ಲಿ ತಳಿ ಉಳಿಲಿ ಒಳ್ಳೆ ಕರುಗಳು ಬಿಳಿ ಅನ್ಬಿಟ್ಟು ಹೋಗಿ ವಾಪಸ್ ಕಷ್ಟಪಟ್ಟು ಹಾಕೊಂಬಂದ್ರೆ ಹಂಗ್ ಮಾಡಿದ್ರು. ಸೊ ಅದರಿಂದ ನಾನು ರೇಸ್ ಕೊಟ್ಬಿಟ್ಟಿರೋದು. ಅದು ಪಾಪ ಅಲ್ಲೆಲ್ಲ ಹೋಗ್ಬಿಟ್ಟು ಕಟಾವ್ ಹೋಗ್ಬಿಡುತ್ತಂತೆ, ಬೇಜಾರಾಗೋಯ್ತು. ಏನ್ ಮಾಡಿಕಾಗಿಲ್ಲ. ಏನ್ ಸಪೋರ್ಟ್ ಮಾಡ್ಬೇಕು ಸರ್ ಜನ. ಆಕ್ಚುಲಿ ಕಟ್ಟಕ್ ಆಗಿಲ್ಲ ಅಂದ್ರೆ ಯಾರೋ ಒಬ್ಬ ಕಟ್ಟವನೆ ಅಂದ್ರೆ ಪ್ರೋತ್ಸಾಹ ಮಾಡ್ಬೇಕು. ಅಯ್ಯೋ ಬರೋ ಈಗಲೂ ನೋಡಿ 3 ಕಟ್ಟಿದೀನಿ ಅಂದ್ರೆ ಇದಕ್ಕೆ ಮೇಂಟೈನ್ ಮಾಡಕ್ ಎಷ್ಟು ಕಷ್ಟ ಇದೆ ನನ್ಗೆ ಗೊತ್ತು. ಹೌದು, ಮತ್ತೆ ನಮಗ್ ಊಟ ಮಾಡಿದ್ರೆ ನಾವು ನಡೀತದೆ ಹಸ್ಕೊಂಡಿರ್ಬೋದು. ಬಟ್ ಅವಾಗ ಕೇಳ್ತಾವ ಮಕ್ಕ ನೋಡ್ತಾವ ಸರ್. ಎಲ್ಲ ಹೊರಗಡೆ ಹೋಗಿ ಬಂದಿ 1 ಅವರ್ ಲೇಟ್ ಆದ್ರೆ ತಿಂಡಿ ಮಾಡೋದು ಹುಲ್ಲಾಕೋದು ನನ್ ಕಾರ್ ನಿಲ್ಲಿದ ತಕ್ಷಣ ಎದ್ದು ನಿಂತ್ಕೊಂತವೆ. ಹೌದೌದು, ಆತರ ಇವು ನಮ್ಮನೆ ಕಾಯ್ಕೊಂಡಿರ್ತಾವ ಸರ್. ಇವಾಗ ಮತ್ತೆ ಜೀವ ಅದು ಬರೋ ಹಂಗ ಹೇಳಲ್ಲ. ಏನಾದ್ರೂ ಒಂದ್ ತಪ್ಪು ಕಂಡಿಡ್ತಾರೆ. ಅದ್ ಕಮ್ಮಿ ಜಾಸ್ತಿ, ಇದಕ್ ಬಂದ್ರೆ ರೇಖೆ ಜಾಸ್ತಿ ಅಂತಾರೆ, ಬೀಳೋಟೆ ಜಾಸ್ತಿ ಊರಿಗಿರ್ಬಾರ್ದು ಅಂತಾರೆ, ಇದಕ್ಕೆ ಕಮ್ಮಿ ಅಂತಾರೆ, ಇದಕ್ ಬಂದ್ರೆ ಬ್ಲಾಕ್ ಅಂತಾರೆ, ಅದಕ್ ನೋಡಿದ್ರೆ ಗಂದೊಟ್ಟು ಅಂತಾರೆ. ಇಷ್ಟ ನಾನು ಕಟ್ಕೊಂಡಿದೀನಿ. ಅವ್ರಿಗೇನ್ ಕಷ್ಟ, ಅದಕ್ಕೆ ಅರ್ಥ ಆಯ್ತಾ ಇಲ್ಲ ನನ್ಗೆ. ಏನೋ ಒಂದು ಇಜ್ಜೆ ಇಡ್ತಾರೆ, ಕಟ್ಟಿದಪ್ಪ ಅಂತ ಒಂದು ಹೇಳ್ಬಿಟ್ಟು ಅವ್ರ ಒಂದ್ ಖುಷಿ ಇನ್ನೊಂದ್ 2 ವರಿ ಕಟ್ಬೋದು ಎಕ್ಸ್ಟ್ರಾ. ಹೌದೌದು, ಬಟ್ ಹಂಗ್ ಮಾಡಲ್ಲ ಜನ. ಅವ್ರ ಕೈ ಕಟ್ಟಕ್ಕಾಗಲ್ಲ, ಕಟ್ಟೋರ್ ಕಂಡ್ರು ಸುಮ್ಮನೆ ಇದಾಗಲ್ಲ. ಏನ್ ಮಾಡಿಕಾಗಲ್ಲ ಸರ್, ಬಂದ್ಬಿಡದೆ ಎಲ್ಲಾ ಬಿಸ್ನೆಸ್ ಅದೇ. ಇದು ಒಂದ್ ದೊಡ್ಡ ಬಿಸ್ನೆಸ್ ಆಗ್ಬಿಟ್ಟೈತೆ. ಇದರಿಂದ ಬದುಕೋರೇ ಹೆಚ್ಚು ಸರ್. ನೆಮ್ಮದ್ರ ಬದುಕೋರೇ ಹೆಚ್ಚು, ಹಾಳಾಗೋರಂತ ಯಾರು ಇಲ್ಲ. ಇದೊಂದೇನಂದ್ರೆ ಇದೊಂದು ಚಟ ಇದ್ದಂಗೆ. ಈ ಚಟಕ್ ಬಿದ್ದವ್ರು ಯಾರು ಹಾಳಾಗಲ್ಲ ಸರ್. ಬೇರೆ ಚಟದಲ್ಲೆಲ್ಲ ಹೆಂಗ ಹಾಳಾಗೋಗ್ಬಿಡ್ತಾರೆ. ಬಟ್ ಇದ್ರಲ್ಲೆಲ್ಲ ಈ ದನಿ ನುಚ್ಚಿಡೋರು ಉದ್ದಾರ ಆಗ್ತಿರೋ ಹಾಳಾಗಂತ ಯಾರು ಆಗಲ್ಲ. ಕರೆಕ್ಟ್.